ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ನಾವು ಅಮರಾಪುರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಅಮರಾಪುರಕ್ಕೆ ಏನಕ್ಕೆ ಬಂದಿದ್ದೆ ಅಂದರೆ ಅಮ್ಮನಿಗೆ ನಾವು ಸ್ವಲ್ಪ ಬಟ್ಟೆ ತಗೊಳ್ಬೇಕಾಯಿತು. ಇವಾಗ ಸೆಕೆಗಾಲಲ್ಲ, ಸೊ ಹಂಗಾಗಿ ಅವಳಿಗೆ ಬಟ್ಟೆ ತಗೊಂಡು ಮತ್ತು ನನಗೇನು ಬಟ್ಟೆ ತೊಗೋಬೇಕಾಯಿತು. ಹಿಂಗೆ ಬಟ್ಟೆ ತೊಗೊಂಡು ಹಾಗೆ ಹಾಸ್ಪೆಟ್ ಹತ್ರ ಬಂದ್ವಿ. ಏನೋ ಕೇಳಬೇಕಾಯಿತು ಡಾಕ್ಟ್ರನ್ನ, ಅದಕ್ಕೆ ಬಂದ್ವಿ. ಅಲ್ಲಿ ಡಾಕ್ಟ್ರು ಇರಲಿಲ್ಲ, ಎಲ್ಲಿಗೋ ಹೋಗಿದ್ರು. ಅಂದರೆ ಇವಾಗ ಮಧ್ಯಾಹ್ನ ಟೈಮ್ ಬಂದಿದ್ವಲ್ಲ, ಹಂಗಾಗಿ ಊಟಕ್ಕೆ ಹೋಗಿದ್ದಾರೆ ಅಂತಂದರು. ಅಲ್ಲಿ ಕೇಳಿದ್ಕೆ ಮತ್ತೆ ಜಾಸ್ತಿ ಎಲ್ಲೂ ನಾನು ವೀಡಿಯೋ ಮಾಡಲಿಲ್ಲ, ಬಿಸಿಲೆಲ್ಲ. ಸೊ ಹಂಗಾಗಿ ಅಮ್ಮನೇ ಬೇರೆ ಎದ್ದಿರ್ತಾಳೆ, ಅಮ್ಮನೇ ಬೇರೆ ಬಿಟ್ಟು ಬಂದಿದ್ದಲ್ಲ, ಅದಕ್ಕೆ ಬಂದ್ಬಿಟ್ವಿ. ಯಾವಾಗ ರೆಡಿ ಮಾಡ್ತಾರೋ ಈ ರೋಡು, ಏನು ಕಥನೋ ಅಮ್ಮ. ಹ್ಞೂ, ನೀರು ಹಾಕಿದ್ರೆ ಕುತ್ಕೊಂತೈತೆ ಅಂತ ಹಂಗೆ ಮಾಡೋರಿ. ಏನು ಜಾಗ ಅಪ್ಪಚ್ಚಿ ಅದೇ ಅದೇ ಆಗುತ್ತೆ ಅನ್ಸಿದೆ. ಅಮ್ಮ ದೇವ್ರೇ, ನಿಮ್ಗೆ ಟ್ಯಾಂಕ್ಸ್ ಹೇಳ್ಬೇಕಪ್ಪ ತಂದೆ. ಅಮ್ಮ ನೆಮ್ಮದಿ ಆಯ್ತು ನನಗೆ ಇವಾಗ ಈ ರೋಡ್ಗೆ ಹೋಗೋಕ್ಕೆ. ಅದಕ್ಕೆ ಹೇಳಿದ್ದು ಅವಾಗಲೇ ಹಿಂಗೆ ಹೋಗೋಣ ಅನ್ಕೊಂಡು ನಾನು. ಈ ರೋಡ್ ಸರಿನೇ ಇರಲಿಲ್ಲ. ಇಲ್ಲಿ ಯಾರು ಈ ಕಡೆ ಆಟಾಡ್ತಿರ್ಲಿಲ್ಲ ಜಾಸ್ತಿ. ನಮಗಂತೂ ಆ ಕಡೆಯಿಂದ ದೂರ ಆಗುತ್ತೆ, ತಮ್ಮಡಳ್ಳಿ ಸೈಡೆಲ್ಲ ದೂರ ಆಗುತ್ತೆ ಅಂದ್ಬಿಟ್ಟು ಹಿಂಗಿಂದನೇ ಅಡ್ಡಾಡ್ತಿದ್ವಿ. ನಮಗಂತೂ ಅಡ್ಡಾಡಿ ಸಾಕು ಬೇಜಾರಾಗ್ಬಿಟ್ಟಿತ್ತು ಆ ರೋಡಲ್ಲಿ. ಇವಾಗಲೇ ಏನೋ ಟಾರ್ ಹಾಕಲ್ಲ, ಇನ್ನು ಲೇಟು ಹಾಕೋದು. ಏನಂದರೆ ಇದೆಲ್ಲ ಫುಲ್ ಕ್ಲೀನಾಗಿ ಸೆಟ್ ಆದಮೇಲೆ ಹಾಕ್ತಾರೆ. ಅಲ್ಲೇನೂ ತಿನ್ನಲಿಲ್ಲ ನಾವು ಅಮರಾಪುರದಾಗ. ಅದು ಮಧ್ಯಾಹ್ನ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು. ಮತ್ತು ಮನೆಗೆ ಬಂದು ಊಟ ಮಾಡಿದ್ವಿ. ಒಂದು ಕಡೆಗೆ ಹಾಕಬೇಕು ತಾನೆ ಎಲ್ಲನೂ. ಎಲ್ಲ ಇಲ್ಲಿ ಹಾಕಿದ್ದೀರ. ಎಷ್ಟು ಚೆನ್ನಾಗಿ ಹಾಕೋಣ ನಮ್ಮ ವೀರೇಶ. ಬಿಸ್ಲಕ್ಕೆ ಹೋಗ್ಬೇಡಪ್ಪ, ಇಲ್ಲಿಗೆ ಬಾರ, ನೆಳ್ಳಾಕೆ ಇಳ್ಕೊಳ್ಳೋ. ಕುತ್ಕ, ಇಲ್ಲ ಅಮ್ಮನ ತೆಗೀನಿ, ಇಲ್ಲೇ ಕುತ್ಕ. ಏನು ಚಿಕ್ಕ ಹುಡುಗಿ ಬಡಿ, ದೊಡ್ಡಗ ಅವನು ಧೂಳು ಕತೆ ಕರ್ಕೊಂಬೇಕಿಲ್ಲ ಮೂತಿಗೆ. ನೀರು ಧೂಳಾಗಲ್ವಾ? ಏನೋ ನಮ್ಗೆ ಹೇಳ್ತದ್ದು. ಕೇರಿಂಗ್ ಬೆಂಗ್ಳೂರಿಗೆ ಹೋಗ್ತೇಪ್ಪ, ಚೆನ್ನಾಗಿರಪ್ಪ. ಹಿಂಗೆ ಕರ್ಕೊಂಬೋದು. ಮೂಗೆ ಡಬಲ್ ತಗೊಳ್ತೈತೆ. ನೀನು ಬಡಿತೀಯಲ್ಲ, ಬಟ್ಟೆ ತಗೊಳ್ತೈತೆ. ಹಿಂದೆ ಕಡ್ಕ ಇನ್ನೊಂದು ರೋಡು. ಬಿಸ್ಲಾಗ ನೆಳ್ಳಕ್ಕೆ ಬಾರಪ್ಪ. ನಮ್ಮ ವೀರೇಶ ತೊಗರಿಕಾಯಿ ಬಡಿತಾ ಇದ್ದಾನೆ. ಅಂತಿಂತ ಗಂಡಸಾದ ನಮ್ಮ ಅಪ್ಪನ. ದೊಡ್ಡ ಹುಡುಗ ಅದ, ಕೆಲಸ ಮಾಡಂಗಾದ, ನಮ್ಮ ಅಮ್ಮಗೆ ಹೆಲ್ಪ್ ಮಾಡಂಗಾದ. ಸಾಕ್ಬಿಡು, ಯಾತಿಲ್ಲ ರೀ. ಬೋಬು ನಾವು ಹಿಂದೂ ಹೆಲ್ಪ್ ಮಾಡಿದ್ವಂತೆ. ಅವೆಲ್ಲ ಎಲ್ಲಿತ್ತಮ್ಮ ಅವಾಗ? ಇನ್ನೊಂದ್ಸತಿ ಹಾಕಿಲ್ಲ. ಇದು ಅತ್ತೆಗೆ ಅದನ್ನ ಎತ್ತಿಗೆ ಅದನ್ನ ದೊಬ್ಬತ್ಲ ಕಡಿತು ಇಕ್ಕಟ್ಟು. ಎಸಿಯಮ್ಮ, ಬಿಡಮ್ಮ. ಅದು ಕಡ್ಕೊಂಡು ಹೊಂಡು ಬಿಟ್ಟರು ಒಂದು ನೀನು. ಮೊಟ್ಟೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಕ್ಯಾರೆಟ್ ತುರಿ, ಕರ್ಬೇವಿನ ಸೊಪ್ಪು. ಇವಾಗ ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಎಗ್ ರೈಸು ಎಲ್ಲರೂ ಮಾಡೇ ಮಾಡ್ತಾರೆ ಮನೇಲಿ. ನಾವೇನಂತ ವೆರೈಟಿಗೇನು ಮಾಡಿಲ್ಲ. ಸೊ ಹಂಗಾಗಿ ನಾನೇನು ವೀಡಿಯೋ ಮಾಡಲಿಲ್ಲ.
ನೋಡಿ ಯಾವ ಥರ ಬಂದಿದೆ. ಈಗ ಗಾಯ್ಸ್ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. ಇವರು ಇದ್ದಾರೆ ಮತ್ತೆ ಇವರಿದ್ದಾರೆ. ಯಾರು? ಇದು ನಮ್ಮ ಅಮ್ಮ, ಇದು ನಮ್ಮ ಅಕ್ಕ. ಇವರಿಬ್ಬರಲ್ಲಿ ಸುಳಿ ಬೇಡ ಒಂದು ನಿಮಿಷ. ಇವರಿಬ್ಬರಲ್ಲಿ ಯಾರು ಜಾಸ್ತಿ ಕಳಕ ಸುಳಿತಾರೆ ಅಂತ. ಓಕೆ ನೋಡಿ, ಇವ್ರದ್ದು ಇಷ್ಟಿದೆ, ಇವ್ರದ್ದು ಇಷ್ಟಿದೆ. ಆನ್ ಮಾಡಿದ್ದೀನಿ. ಏನ್ ಗೊತ್ತಾ, ನನಗಂತೂ ಇಷ್ಟೊಂದು ಸುಳಿಯಕ್ಕಾಗಲ್ಲ. ಅಮ್ಮನೇ ವಿನ್ ಆಗೋದು. ಮಮ್ಮಿ ನೀನು? ಅಮ್ಮನೇ ವಿನ್ ಆಗೋದು ನನಗೆ. ಓಕೆ, ಬಟ್ ಇವರಿಬ್ಬರು ಸುಳಿತವ್ರೆ, ಬಟ್ ನಾನು ಮಾತ್ರ ಸುಳಿಯಲ್ಲ. ಸ್ಟಾರ್ಟ್ ಆಗಿದೆ ಆಗ್ಲೇ. ನೋಡ್ತೀನಿ ಮಮ್ಮಿ, ಜೋರಾಗಿ ಸುಳಿ ಮಮ್ಮಿ, ನಾನು ನಿಂಗೆ ಸಪೋರ್ಟು. ಒಂದೊಂದ್ ಕೈ ಸುಳಿಯಾಕ ಬಳೆ ಹೊಡೆದೋಗ್ಬಿಟ್ಟವು, ಇದಂಗೆ ಸುಳಿ. ನಾನು ಚೀಟಿಂಗ್ ಮಾಡಬಾರ್ದು, ಚೀಟಿಂಗ್ ಮಾಡೋದು ತುಂಬ ತಪ್ಪು. ಹಾಂ, ಆಯ್ಕೊಡ್ಬೇಕಾ? ಹೆಲ್ಪ್ ಕೂಡ ಮಾಡಂಗಿಲ್ಲ, ಅದು ಚೀಟಿಂಗೇ. ಅಮ್ಮ ಸಾಕಷ್ಟು ಸ್ಟ್ರಾಂಗ್ ಕಣು. ಅವ್ರಿಗೆ ರೂಢಿ ಆಗೈತಪ್ಪ, ನಮ್ಗೆ ಆಗತ್ತಲ್ಲ ಎಕ್ಸ್ಪೀರಿಯನ್ಸ್. ನಮ್ಗಿಲ್ಲ ನನಗೆ ಎರಡು ಕೈ ಬರಲ್ಲ. ಅವನು ಓಯ್ ಮಮ್ಮಿ, ಅಮ್ಮನೇ ಕಣು ವಿನ್ ಆಗೋದು. ಖಾಲಿ ಆಗ್ತಾ ಬಂತು, ಅಕ್ಕೈನ್ ಖಾಲಿ ಆಗಲಿಲ್ಲ. ಖಾಲಿ ಆಗ್ತಾ ಬಂದಿರೋದು. ಆ ಥರ ಮಾಡ್ಕೊ ಮಮ್ಮಿ, ಎಲ್ಲ ಆ ಥರ ಮಾಡ್ಕೊ. ನಾನು ಫಾಸ್ಟ್ ಬರ್ಬೇಕಲ್ಲ ಸುಳ್ಳೆ. ನೀನು ಆ ಥರ ಮಾಡ್ಕೊ ಎಲ್ಲ. ಹಂಗೇನೆ ಹಿಂದೂ ಪೈಪೋಟಿ ಮೇಲೆ ಕಡಲೆಕಾಯಿ ಸುಳ್ಯಕ್ಕೆ ಬರ್ದಂತ. ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ. ಸುಳಿರಿ. ಏನು ಕೊಡ್ತೀಯಾ? ನಾನೇನು ಕೊಡಲಿ? ಏನು ಕೊಡಲ್ಲ, ಅಷ್ಟೇ. ವಿನ್ ಅಷ್ಟೇ ಇದರಲ್ಲಿ ಇರೋದು, ವಿನ್ನು ಲಾಸ್ ಅಷ್ಟೇ. ಏನು ಚಟ್ನಿ ದೊಡವ ಚಟ್ನಿ ಕೊಡು ಅಂತ. ಓ, ದೊಡವ ದೋಸೆ ಕೊಡು, ಚಿಕನ್ ಚಟ್ನಿ ಕೊಡು. ನಮ್ಮಪ್ಪ ರಾಜ. ಇವ್ರ ಅಮ್ಮ ಒಂದು ಮುಳ್ಸುಳ್ಕಾಯಿ ನಾಲ್ಕು ಸುಳಿದೆ. ಕೊತ್ತಂಬರಿ ಬೀಜ, ಸಾರ್ಗಕ್ಕ ಸೊಪ್ಪು ನೀನು ಮಾಡಿ ಮುಂದೆ ಆಯ್ತು. ನಂದು ಅರ್ಧ ಬಂದ ಸುಳಿತೀನಿ. ಹಾಂ ನೋಡ್ರಿ, ಅಮ್ಮನ ಕೈ ತೋರಿಸು. ವಿರುಷ ಎಷ್ಟು ಫಾಸ್ಟ್ ಹೊರಸುತ್ತೆ. ಬರಲ್ಲ ಅಷ್ಟೊಂದು ಜೋರಾಗಿ ಸುಳಿಯೋಕ್ಕೆ. ಸುಮ್ಮನೆ ಸುಳಿಯಾಕ ಆಯಿತು. ಅದು ನೋಡೋದು ಕಡಲೆ ಸಿಪ್ಪೆ ಅಲ್ಲಿ ಪುಡಿ ಆಗ್ಬಿಟ್ಟೈತೆ, ಹಂಗೆ ಗ್ರೈಂಡರ್ ಬೇಡ. ಅಮ್ಮನ ಸ್ವಲ್ಪ ಮಮ್ಮಿ ಫಾಸ್ಟು ಬೇಗ. ಓ ಅಮ್ಮ ಹಾಗೆ ಹೋಯ್ತು ಕೊಡು. ಹಂಗಾದ್ರೆ ಆಯ್ತು, ಸ್ವಲ್ಪ ನಿಧಾನಕ್ಕೆ ಮಾಡ್ಕೋ. ಹತ್ರ ಮಾಡ್ಕೊಳ್ಳೋ. ಬುಡ್ಡ ಐತೆ, ಬುಡ್ಡ ಒಂದು ಕೈ ಸುತ್ತಪ್ಪ. ನಂದು ಐತೆ ಹಂಗಾದ್ರೆ ಒಂದು ಕೈ ಸುತ್ತಪ್ಪ. ಓಕೆ, ನನಗೆ ಜೋರಾಗಿ ಸುಳಿಯಕ್ಕೆ ಹೋಗಿ ನಾನು ಸೋತೋಗ್ತೀನಿ ಅಷ್ಟೇ. ನಂದೇ ಜಾಸ್ತಿ ಕಟ್ಟಕ್ಕೆ ಇದ್ದಿದ್ದು. ಸ್ವಲ್ಪ ಆಗೋಯ್ತಾ ಅಮ್ಮ? ಬುಡ್ಡು ಸುಲ್ಬಿಡಮ್ಮ. ನೋಡ್ತೀನಿ ನೀನು ಮಮ್ಮಿನ ಓವರ್ಟೇಕ್ ಮಾಡ್ತೀಯ ನೋಡ್ತೀನಿ ಕಣಕ್ಕ. ಮಮ್ಮಿ ಓವರ್ಟೇಕ್ ಮಾಡಕ್ ನಂಗೆ ಆಗಲ್ಲ. ಮಾಡ್ತೀಯ ಆಗೋಯ್ತು ಹೇಳ. ಓಯ್ ಆಗೋಯ್ತಾ? ಸುಳಿ ಅದನ್ನು ಸುಲ್ಬಿಡು. ಏನಾಗಲ್ಲ ಸುಳಿ ಅದನ್ನ. ಅದರಲ್ಲಿ ಬೀಜ ಇಲ್ಲ. ನಂದು ಆಗೋದು. ಓವರ್ಟೇಕ್ ಮಾಡ್ತೀಯಾಕ? ಮಾಡು ಆಗೋಯ್ತು ಕಡೆ ಹೇಳ. ಮಮ್ಮಿನವ್ರು ಸ್ಲೋ ಸುಳಿದೈತೆ, ಮಾಡು. ನಂದು ಆಗೋಯ್ತು. ಆಯಿತು, ಬುಡ್ ಸುಳಿರಿ. ನಂದು ಆಗೋಯ್ತಲ್ಲ. ಹಾಂ, ಇನ್ನು ಸ್ವಲ್ಪ ಸುಳಿರಿ. ಅದು ಸುಳಿ ಬರಲ್ಲ, ಕೆಟ್ಟಾಗಿರುತ್ತೆ. ಸರಿ, ಇವಾಗ ನೋಡು, ನನ್ನ ನೋಡಿ ನಿನ್ನ ನೋಡು. ಕಾಯಿ ಬಾರ ನೋಡು ಬಾರ. ಏನು ಸಣ್ಣ ಈಗ ನೋಡಿ ಇದರಲ್ಲಿ ಯಾರು ಗೆದ್ದೋರು ಅಂತ ಹೇಳೋಕ್ಕಾಗ್ತಿಲ್ಲ. ಬುಡ್ ನೋಡ್ಬಿಟ್ಟು ಹೇಳ್ತೀನಿ. ನಂದೇ ಆಗಿದ್ದು. ಬುಡ್ ಯಾರು ಕಮ್ಮಿ ಆಯ್ತು ಅವರೇ ಗೆದ್ದಂಗೆ. ಒಂದು ನಿಮಿಷ ರೀ. ಬುಡ್ ಕಮ್ಮಿ ಇದೆ, ಸುಳಿಬೇಡ. ಬುಡ್ಡು ಅಂದ್ರೆ ಬುಡ್ಡು ಅಷ್ಟೇ, ತೆಗೀಲಿ. ತಗೋಬೇಕು ನೋಡಿ, ಸುಲ್ದಿಲ್ಲ. ನನಗೆ ಯಾವ್ದು ಬೀಜ ಇಲ್ಲ ನೋಡ್ಬೇಕಾದ್ರೆ. ಬೀಜ ಇಲ್ಲ ಅದರಲ್ಲಿ. ಬಿಡು ಹೋಗ್ಲ, ಅಮ್ಮನೇ ವಿನ್ ಆಯ್ತು. ನಿನ್ ಬೀಜ ಆಯ್ತು ನೋಡು. ಇದ್ರಲ್ಲಿ ಎಷ್ಟು ಬೀಜ ಐತೆ ತೋರಿಸ್ತೀನಿ. ಒಂದು ನಿಮಿಷ ನೋಡ್ರಿ, ಒಂದು ನಿಮಿಷ ನೋಡಿ ತೋರಿಸ್ತೀನಿ. ಬೀಜ ಐತೆ ಬಿಡಮ್ಮ, ಹೋಗ್ಲಿ. ಇನ್ನೇ ಕಣಮ್ಮ, ಬಿಡಮ್ಮ. ನೀನೇ ಕಣಮ್ಮ. 3 ಗಂಟೆ.
ಇದು ಕಣಮ್ಮ ಇದು ಇದಾವೆ. ನಿನ್ನೂ ಸೋಲ್ಸಕ್ಕಾಗತ್ತಾ? ಜಯಮ್ಮನ್ ಸೋಲ್ಸಕ್ಕಾಗತ್ತಾ? ಯಾರು? ಹೀರಾಪುರದ ಜಯಮ್ಮ ಅಲ್ಲ ನಮ್ಮಮ್ಮ ಅದು. ನಿಮ್ಮಮ್ಮ ಯಾರು? ವೀರೇಶ ಬಂದು ಒಂದು ವಾರ ಆಯಿತು, ಇಲ್ಲೇ ಇದ್ದ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ನಮ್ಮಮ್ಮ ಹೇಳ್ತಾ ಇದ್ದೆ ಚೆನ್ನಾಗಿ ಓದ್ಕೊಳಪ್ಪ, ಭಯ ಭಕ್ತಿಯಿಂದ ಚೆನ್ನಾಗಿ ಓದ್ಕೊ, ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾ ಇದ್ದಾರೆ ಎಲ್ಲನೂ. ಸರಿ ಆಯ್ತಮ್ಮ ಅಂತ ಹೇಳ್ತಾ ಇದ್ದಾನೆ. ಬಾಯ್ 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 ಬಂಗಾರಿ. ನೀನು ಬಂಗಾರಿ, ಸಣ್ಣ ಬಂಗಾರಿ ಅದು. ದುಡ್ಡು ತಗೊಂಡಿದ್ದೀನಪ್ಪ. ಕೊತ್ತಂಬರಿ ಕಾಳು ಹುರ್ಕೊತಾ ಇದ್ದಾರೆ ಅಮ್ಮ ಸಾಂಬಾರು ಪುಡಿ ಮಾಡೋಕ್ಕೆ. ಧನಿಯಾ ಕಾಳನ್ನ ಉರಿಯಲ್ಲ, ಹಂಗೆ ಹಾಕ್ಸ್ಕೊಬತ್ತಾರೆ ಮಿಷಿನ್ಗೆ. ಅದು ಹಸೆ ಸಾಂಬಾರು ಪುಡಿ ಅಂತ. ನಮ್ಮ ಮದುವೆಯಾದಾಗ ಹೊಸ್ದಾಗಿ ಮಾಡಿಸಿದ್ರು ನಮ್ಮ ಅಜ್ಜಿಯವರು. ಚಿಕನ್ ಸಾಂಬಾರಿಗೆ ಅಂತಲೇ ಮಾಡಿಸ್ತಿರೋಂಥ ಪುಡಿನ. ಚಿಕನ್ ಸಾಂಬಾರಿಗೆಲ್ಲ ಹಸಿ ಪುಡಿ ಹಾಕ್ತಾರೆ, ಚೆನ್ನಾಗಿರುತ್ತೆ. ಆ ಥರನೂ ನಮ್ಮ ಮನೇಲಿ ಒಂದಿನ ಮಾಡಿದ್ದು ನಮ್ಮ ಅಜ್ಜಿಯವರು. ನಮ್ಮಮ್ಮನೂ ಎಷ್ಟೊಂದು ಹಾಕಿದ್ದಾರೆ. ಅರಿಶಿನ ಬೋಟ್ ಅಂತೆ, ಮತ್ತು ಸಾಸಿವೆ ಅಂತೆ, ಚಕ್ಕೆ, ಇದೇನಿದು ಉದ್ದಿನಬೇಳೆ, ಮೆಂತೆವು, ಕಡಲೆಬೇಳೆ, ಏನೋ ಹಾಕಿದ್ದಾರೆ. ಎಲ್ಲ ಜಾಸ್ತಿ ಐಟಮ್ಸ್ ಹಾಕಿದ್ದಾರೆ. ನಾನು ನೋಡೋಣ ಈ ಸತಿ ಯಾವ ಥರ ಚೆನ್ನಾಗಿರುತ್ತೆ ಸಾಂಬಾರು ಪೌಡರ್ ಅಂತ ನೋಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.